ಮಾರ್ಕೆಟ್ ರೇಟ್ ಓಯ್ ಒಂದು 300 1 ಬಾಟಲ್ 350 1 ಬಾಟಲ್ ಯಾರ ಕಡೆಯಿಂದ ತರ್ತಾ ಇದ್ದೇನೆ ಅಂತ ಹೇಳ್ತಾನೆ ಪ್ರಸಾದ್ ಅಂತಿದ್ದಾರೆ ಅವ್ರ ಕಡೆಯಿಂದ ಅವರೇ ಬಿ ಎಚ್ ಮತ್ತೆ ಇದು ಟ್ಯಾಬ್ಲೆಟ್ ಒಂದು 10 ಹುಡುಗಿಗೆ 50 ರೂಪಾಯಿಗೆ ಒಂದು ಮಾರ್ಕೆಟ್ ಇದೆ ಬಟ್ ಇವರು ಒಂದು ಟ್ಯಾಬ್ಲೆಟ್ಗೆ 20-25 ಒಂದು ಟ್ಯಾಬ್ಲೆಟ್ 25 ರೂಪೀಸ್ ಸರ್ ಇವರು ಮಾರಾಟ ಮಾಡ್ತಾರೆ ಬಟ್ ಮಾರ್ಕೆಟ್ ರೇಟು 50 ರೂಪಾಯಿ ವಿತೌಟ್ ಪ್ರಿಸ್ಕ್ರಿಪ್ಷನ್ ಮಾಡೋದಿಲ್ಲ ತಾನೇ सर जरा इधर वाइडर जरा थैंक यू because anyway we will not allow them inside the store as per Supreme Court guidelines. As per Supreme Court guidelines. Within 1 or 2 days we are going to put nakabandis all around the district. ಅದು ಯಾವುದೇ ಲಾರಿ ಆಗಲಿ ಏನೇ ಆಗಲಿ ಸೌಂಡ್ ಸಿಸ್ಟಮ್ ತಗೊಂಡು ಬರಬೇಕಂದ್ರೆ ನಮ್ಮ ಬಾರ್ಡರ್ ದಾಟಿ ಒಳಗಡೆ ಬರಬೇಕು. ವಿ ವಿಲ್ ಸ್ಟಾಪ್ ದಮ್ ದೇರ್. ಬುಕ್ ಮಾಡಿದ್ದು ಅಡ್ವಾನ್ಸ್ ಕೊಟ್ಟಿದ್ದೆಲ್ಲ ದುಡ್ಡು ಕಳ್ಕೊಳ್ತಾರೆ. ಸೊ ದಯವಿಟ್ಟು ಅದನ್ನು ಎಸ್ everything will be addressed. Everything will be addressed. We are considering every case. ಸರ್ಕಾರದ ಯೋಜನೆ ಅಡಿಯಲ್ಲಿ ಜಾರಿಯಾದ ಅಕ್ಕಿ ಸಾಗಣೆ 17, 16 से 30 तक एक एज ग्रुप को ये लोग टारगेट किया था. बीदर की यूथ कुछ लोगों को पता है कहाँ जाना, कहाँ घर जाना, कहाँ ये मिलता है, सब कुछ पता है. कई मेडिकल स्टोर्स में अभी सप्लाई हो रहा है. ये हमारा बीदर मेडिकल स्टोर से नहीं सप्लाई हुई थी. हैदराबाद से एक आदमी आके इन लोगों को सप्लाई कर रहे हैं, ऐसा खबर हमने सुना था. उनको भी पकड़ के उनको कहाँ से मिल रहे हैं भी पता कर. सर इस मौके पर कॉलेज स्टूडेंट को आपका मैसेज? See, don't destroy your life getting addicted to all these narcotics. It will destroy your personal life, personal health, personal career as well as social relations. Thank you. ओके थैंक यू सर. मंगारवाड़ी में एक रेड किया था. रेड में लगभग 64 काफ सिरप और 4500 नाइट्रोजपम टैबलेट्स एंड अदर फार्मास्यूटिकल टैबलेट्स हमको मिला था. ये सब नशे के लिए यूज़ कर रहे हैं. जो आदमी इसको बेच रहे हैं वो वेरी हैबिचुअल है. 2 केसेस इनके ऊपर ऑलरेडी हमने रजिस्टर किया था और इसको हमने कल गिरफ्तार करके जेल में भेजा. मैंने ये वार्निंग दे रहे हैं इन लोगों को, जो लोग ये नार्कोटिक्स बेच के यूथ की लाइफ को डैमेज कर रहे हैं, डिस्ट्रैक्ट कर रहे हैं, उन लोगों को हम सबक सीखेंगे, बिल्कुल सबक सीखेंगे. इन लोगों को बीदर डिस्ट्रिक्ट से बाहर कंप्लीटली बाहर भेजेंगे. दोनों ओके ना.
ಇಲ್ಲೇ ಬೀದರ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು NDPS ರೈಡ್ ಮಾಡಿದ್ದೇವೆ. ಒಂದು ಮನೆಯಲ್ಲಿ ಸುದೇಶ್ ಮತ್ತು ವಿಕಾಸ್ ಅಂತ ಅಣ್ಣ ತಮ್ಮಂದರು ಇಬ್ಬರು ಈ ಕಾಫ್ ಸಿರಪ್ ಆ್ಯಂಡ್ ನೈಟ್ರೋಸೋಮ್ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರೋದು, ದೊಡ್ಡ ಮಟ್ಟದಲ್ಲಿ ಮಾರುವುದನ್ನು ನಮ್ಮ ಪೊಲೀಸರು ಮತ್ತೆ ಹೆಚ್ಚು ದಿನ ರೈಡ್ ಮಾಡಿ ಅವರಿಬ್ಬರನ್ನ ವಶಕ್ಕೆ ಒಟ್ಟು 64 ಕಾಫ್ ಸಿರಪ್ ಬಾಟಲ್ಸು ಮನೆಯಲ್ಲಿ ಸೀಸ್ ಮಾಡಿದ್ದಾರೆ. ಪ್ಲಸ್ ಅರೌಂಡ್ 4500 ಟ್ಯಾಬ್ಲೆಟ್ಸ್. ಈ ಟ್ಯಾಬ್ಲೆಟ್ಸ್ ಪೇನ್ ಕಿಲ್ಲರ್ಸ್ ಆ್ಯಂಡ್ ಸೆಡೇಟಿವ್ಸ್ಗೆ ಯೂಸ್ ಮಾಡ್ತಾರೆ. ಅದನ್ನು ನಾರ್ಕೋಟಿಕ್ಸ್ ಆಗಿ ಯೂಸ್ ಮಾಡೋದನ್ನು ಮಾರುವುದನ್ನು ನಮ್ಮ ಗಮನಕ್ಕೆ ಸೊ ಸೀಸ್ ಮಾಡಿ ಕೇಸ್ ಬುಕ್ ಮಾಡಿ ಅವರನ್ನು ದಸ್ತಗಿರಿ ಮಾಡಿ JC ಒಪ್ಪಿಸ್ತಾರೆ. ಈ ಇಬ್ಬರ ಆರೋಪಿಗಳ ಮೇಲೆ ಈ ಹಿಂದೆ ಕೂಡ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಮ್ಮ ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸುರೇಶ್ ಮೇಲೆ ಅದೇ ರೀತಿ ವಿಕಾಸ್ ಮೇಲೆ 2 NDPS ಕೇಸಸ್ ದಾಖಲೆ ಆಗ್ತದೆ. ಸೊ ಇಬ್ಬರು ಕೂಡ ಹ್ಯಾಬಿಟ್ ಮಂಗನವಾಡಿ ಸೇರಿದ್ದ ಇವರು ಅಲ್ಲಿಂದ ಈ ಟೈಪ್ ಆಫ್ ಟ್ಯಾಬ್ಲೆಟ್ಸನ್ನು ಮಾರಿ ಸುಮಾರು ಹುಡುಗರನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಇವರಿಗೆ ಕಾನೂನು ಕ್ರಮ ಅಡಿಯಲ್ಲಿ ಸರಿಯಾದ ಕ್ರಮವನ್ನು ಜರುಗಿಸಲಾಗುತ್ತದೆ. ಅದೇ ರೀತಿ ಇಂಥವರು ಸಿಟಿಯಲ್ಲಿ ಎಷ್ಟು ಜನರಿದ್ದಾರೆ ಅವರೆಲ್ಲರಿಗೂ ಕೂಡ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅಮಾಯಕ ಹುಡುಗರನ್ನು, ಕಾಲೇಜಿಗೆ ಹೋಗುವ ಹುಡುಗರನ್ನ, ಸ್ಕೂಲಿಗೆ ಹೋಗುವ ಹುಡುಗರನ್ನ ಗಡಿಪಾರು ಮಾಡಿ ಗೂಂಡಾ ಕಾಯ್ದೆಯನ್ನು ಅವರ ಮೇಲೆ ಹಾಕಲಾಗಿದೆ ಅಂತ ಎಚ್ಚರಿಕೆ ಮಂಗನವಾಡಿ ಸಾರ್ವಜನಿಕ ಜನರನ್ನ ಟಾರ್ಗೆಟ್ ಮಾಡ್ತಾರೆ, ಮೇನ್ಲಿ ಹುಡುಗರನ್ನು, ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳು. ಆ ಏರಿಯಾ ಅವರು ಒಬ್ಬರಿಬ್ಬರು ಇದನ್ನೇ ವೃತ್ತಿಯಾಗಿ ಮಾಡ್ಕೊಂಡಿದ್ದಾರೆ. ಹೈದರಾಬಾದಿಂದ ಈ ಫಾರ್ಮಾಸ್ಯೂಟಿಕಲ್ ಡ್ರಗ್ಸನ್ನು ವಿತೌಟ್ ಪ್ರಿಸ್ಕ್ರಿಪ್ಷನ್ ದೊಡ್ಡ ಮಟ್ಟದಲ್ಲಿ ತರ್ತಾ ಇದ್ದಾರೆ ಅಂತ ನಾನು ಗಮನಿಸ್ತೀನಿ. ಅವರನ್ನು ಕೂಡ ಅತಿ ಶೀಘ್ರದಲ್ಲೇ ದಸ್ತಗಿರಿ ಮಾಡಲಾಗಿದೆ. ಹೌದು, ಅದಕ್ಕೆ ಪ್ರಿಪರೇಷನ್ ಮಾಡ್ತಾ ಸುಮಾರು 1,42,285 ಇಬ್ಬರನ್ನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ. ಇಲ್ಲ ಇವರೇ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ. ಹೈದರಾಬಾದ್ ಇನ್ನೊಬ್ಬರ ಕಡೆಯಿಂದ ತಂದು ಇಲ್ಲಿ ಮಾರ್ತಾ ಇದ್ದಾರೆ ಅನ್ನೋದು ನಾವು ಇದೇ ರೀತಿ ಕಳೆದ ವಾರದಲ್ಲಿ ಗಾಂಧಿಗಂಜ್ ಪ್ಲಸ್ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೂಡ ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಿರುವ ಕೆಲವು ಡ್ರಗ್ ಪೆಡ್ಲರ್ಗಳನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಒಪ್ಪಿಸಿದ್ದೇವೆ. ಮುಖ್ಯವಾಗಿ ಇರಾನಿ ಗ್ಯಾಂಗ್, ಇರಾನಿ ಗಲ್ಲಿಯಲ್ಲಿ ಓಡಾಡ್ತಿರುವ ಈ ಅಕ್ಯೂಸ್ಡ್ಗಳನ್ನು ನಾವು ಹಿಡಿದಿದ್ದೀವಿ, JCಗೆ ಒಪ್ಪಿಸಿದ್ವಿ. ಅವರ ಮೇಲೆ ಕೂಡ ಕಠಿಣ ಕ್ರಮ ಜರುಗಿಸ್ತಾ ಇದ್ದೇವೆ. ನಮ್ಮ ಪ್ರಧಾನ ಕಚೇರಿ ಮಾರ್ಗನಿರ್ದೇಶನದಂತೆ ಅವ್ರ ಮೇಲೆ ಕೂಡ ನಾವು ಕಠಿಣವಾದಂಥ ಕಾನೂನು ಕ್ರಮ ಜರುಗಿಸಲಾಗಿದೆ ಅಂತ ಹೇಳ್ತಾರೆ. 3 ಜನರು ಸರ್, ಇದೇನು ಡ್ರಗ್ಸ್ ಹೈದರಾಬಾದ್ ಕಂಪನಿ ಅಂತಂದ್ರೆ ಅದು ಜಸ್ಟ್ ನಿನ್ನೆ ರೈಡ್ ಆಗಿದೆ. ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಿದೆ. ಪ್ರಾಥಮಿಕವಾಗಿ ಒಪ್ಕೊಂಡಿದ್ದಾನೆ. ಹೈದರಾಬಾದಿಂದ ಒಬ್ಬರು ಬಂದು ನಮಗೆ ಈ ರೀತಿ ಡೆಲಿವರಿ ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಅವನು ಕೂಡ ದಸ್ತಗಿರಿ ಮಾಡಿದಂಥ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಕಂಪನಿ ಅವನದೇನು ಪಾತ್ರ ಏನು, ಅವನೇನು